ಸಂಶಯ ಭ್ರಮಕ್ಕೆ ಭೇದ ನಿರೂಪಣತೆ. ಸಂಶಯ ನಿರೂಪಣತೆ ಅಂದ್ರೆ ಈಗ ಸಂಶಯ ಭ್ರಮ ನಾವು ನಿರೂಪಣೆ ಮಾಡ್ಕೊಂಡು ಬಂದೆವು ಈಗಿಂದೆ ಹನ್ನೆರಡಿಂದೆ. ನಂತರ ನಿಶ್ಚಯ ಭ್ರಮಕ ವಿಸ್ತಾರತೆ ಲಕ್ಷಣಕ್ಕೆ ಹಂಗೆ ನಿಶ್ಚಯ ಭ್ರಮದ ಏನೈತಿಲ್ಲ ಸಂಶಯ ಭ್ರಮ ಥೋಡನೆ ಆಯ್ತು ಇಟ್ರೆ ಅದು ನೀವು ಎಲ್ಲೆಲ್ಲಿ ಸಂಶಯ ಬರ್ತಾವಲ್ಲ ಅವು ಹೇಳೋರಿದ್ದಾರೆ ಈಗ. ಆದ್ರೂ ನಿಶ್ಚಯ ಭ್ರಮದು ವಿಸ್ತಾರವಾಗಿ ಅಂದ್ರೆ ನಿಶ್ಚಯ ಭ್ರಮದಾಗೆ ಅಧ್ಯಾಸ ಬರ್ತದೆ. ಅಧ್ಯಾಸದ ಲಕ್ಷಣ ಸ್ವರೂಪ ಪ್ರಕಾರ ಎಲ್ಲ ಹೇಳಿ 6 ಖ್ಯಾತಿ ನಿಶ್ಚಯ ಭ್ರಮದಾಗೆ ಬರ್ತಾವ. ಅದು ವಿಸ್ತಾರ, ಅದಕ್ಕೆ ವಿಸ್ತಾರ ಅಂತಾರೆ. ನಿಶ್ಚಯ ಭ್ರಮದಾಗ 6 ಖ್ಯಾತಿ कहेंगे कहते संशय और निश्चय रूप भ्रम दोनों अनर्थ का हेतु है. संशय भ्रम निश्चय भ्रम ಇವು ಎರಡೂ ಅನರ್ಥ ಕಾರಣವ. ಅನರ್ಥ ಸ್ವರೂಪ ಪುರುಷಾರ್ಥ ಶೂನ್ಯ ಅನರ್ಥ ಅಂದ್ರೆ ಮುಮುಕ್ಷುಗಳಿಗೆ ಅವಶ್ಯ ಇವು ನಿವರ್ತ ಮಾಡ್ಕೊಳ್ಳಿಕ್ಕೇನೆ ಬೇಕು. जिज्ञासुओं को निवर्तनीय जो संशय निश्चय भ्रम ताके भेद कहे. तामे संशय रूप भ्रम 2 प्रकार की है. संशय भ्रम इस प्रकार 2 प्रकार की है. एक प्रमाण संशय है, दूसरा प्रमेय संशय है. हाँ, प्रमाण गोचर संदेह प्रमाण संशय कहिए. ತಾಯಿ को ಪ್ರಮಾಣಗತ ಅಸಂಭಾವನಾ भी ಕಹೆ. ಪ್ರಮಾಣದಲ್ಲಿ ಬರಲ್ಪಟ್ಟಂತಹ ಸಂಶಯಕ ಪ್ರಮಾಣಗತ ಅಸಂಭಾವನಾ. ಪ್ರಮಾಣ ಸಂಶಯ ಪ್ರಮಾಣ ಸಂಭವ ಒಂದೇ. ಮತ್ತೆ ಇದು ಎದಕ್ಕೆ ತರ ಪ್ರಮಾಣ ಸಂಭಾವನಾ? ವೇದಾಂತ ವಾಕ್ಯ ಅದ್ವಿತೀಯ ಬ್ರಹ್ಮ ವಿಷಯ ಪ್ರಮಾಣ ಇವ ನೈ है. ವೇದಾಂತ ವಾಕ್ಯ ಮಹಾವಾಕ್ಯ ಇದು ಅದ್ವಿತೀಯ ಬ್ರಹ್ಮದಲ್ಲಿ ಪ್ರಮಾಣ ಅದನೋ ಅಥವಾ ಇಲ್ಲವೋ? ಹಿಂಗೆ ಪ್ರಮಾಣದಲ್ಲಿ ಬರಲ್ಪಟ್ಟಂತಹ ಸಂಶಯಕ ಪ್ರಮಾಣಗತ ಸಂಶಯ. ताकि निवृत्ति शारीरिक के प्रथम अध्याय के पठन सेवा श्रवणते होवे. ब्रह्मसूत्ರದ ಸಮನ್ವಯ ಅಧ್ಯಾಸ. सतु समन्वयात् तत्व समन्वयात्. प्रमेय संशय भी आत्म संशय अनात्म संशय बेचे 2 प्रकार का है. प्रमेय संशय ಅಂದ್ರೆ ವಿಶೇಷ ಸಂಶಯ. ತಾಮೇ ಅನಾತ್ಮ ಸಂಶಯ ಅನಂತ ಇದೆ. ಅನಂತ ಅಂದ್ರೆ ಅನೇಕ ಪ್ರಕಾರದ ಅದಾವ, ಅವು ಏನು ಹೇಳಕ್ ಜरूरत ಅವ್ರು. ತಾಕೆ कहने से उपयोग भी नहीं. ಅವು ಹೇಳೋದ್ರಲ್ಲಿ ಏನು ಜಿಜ್ಞಾಸುಗಳಿಗೆ ಉಪಯೋಗನೂ ಇಲ್ಲ. ಆತ್ಮ ಸಂಶಯ भी ಅನೇಕ ಪ್ರಕಾರ की है. ಆತ್ಮ ಸಂಶಯನೂ ಕೂಡ ಅನೇಕ ಪ್ರಕಾರದ ಅದನ್ನು ನಿಮಗೀಗ ಹೇಳುತ್ತೇವೆ. ಮೊದಲ ಅಶಿ ಏನು ಕೊಟ್ಟರ ಈಗ ಅಲ್ಲಿ ಬರ್ಕೋಬೇಕು. ಅಶಿ ಪದ ಸಂಶಯ ಅಂದ್ರೆ ತ್ವಂ ಅಶಿ ಮಹಾವಾಕ್ಯದಲ್ಲ 3ರಲ್ಲಿ ಸಂಶಯ ಅದ. ತತ್ಪದದಲ್ಲಿ ತ್ವಂ ಪದದಲ್ಲಿ ಅಶಿ ಪದದಲ್ಲಿ ಹೌದು. ಈಗ ಮೊದಲು ನಿಮ್ಗೆ ಅಶಿ ಪದದಲ್ಲಿ ಏನು ಸಂಶಯ ಅದು ಹೇಳ್ತಾರೆ. ಅಷ್ಟೇ ಅಶಿ ಪದ ಸಂಶಯ ಅಂತ ಬರ್ಕೋಬೇಕು ಸಣ್ಣ ಅಕ್ಷರದ. ಬರದ್ರಿ ಈಗ ನೋಡ್ರಿ ಅಷ್ಟೇ ಅಶಿ ಪದ ಸಂಶಯ ಇಷ್ಟೇ ಬರೀಬೇಕು, ಹೆಚ್ಚು ಬರೆಯೋದಿಲ್ಲ. ಆತ್ಮ ಬ್ರಹ್ಮಸೆ ಅಭಿನ್ನ ಹೈ. ಆತ್ಮನು ಬ್ರಹ್ಮದಿಂದ ಬ್ರಹ್ಮದೊಡನೆ ಬ್ರಹ್ಮದಿಂದ ಹೆಂಗ ಅರ್ಥ ಆಗ್ತದೆ ಅಂದ್ರೆ ಬೆಸ್ಟ್ ಅಲ್ಲ. ನೀವು ಹೇಳುವಾಗ ಯಾರಿಗಾರೆ ಬ್ರಹ್ಮದಿಂದ ಅಂದಿರಲ್ಲ, ಇವ್ರು ಏನು ಇಷ್ಟು ಕಲ್ತಾರ ಬ್ರಹ್ಮದಿಂದ ಅಂತಾರ, ನಾವು ಕಲೀಲಾರ್ದವ್ರು ತಿಳಿತದ ಹಿಂಗ ಅನ್ಕೊಬಿಡದವ್ರು. ಆತ್ಮ ಬ್ರಹ್ಮದೊಡನೆ ಅಭಿನಿದ್ದಾನ ಇದಾನೇನಿಲ್ಲ. ಆತ್ಮ ಬ್ರಹ್ಮ ಯಾವಾಗಲೂ ಅಭೇದನೆ ಅದ, ಯಾವಾಗಲೂ ಅಭೇದನೆ ಅದದು. ಅಜ್ಞಾನ ಕಾಲದಲ್ಲಿನೂ ಅಭೇದ, ಜ್ಞಾನ ಕಾಲದಲ್ಲಿನೂ ಅಭೇದ ಅಂದ್ಮೇಲೆ ಆತ್ಮ ಬ್ರಹ್ಮದೊಡನೆ ಅಭೇನಿದ್ದಾನ. ಇದ್ಯಾರು? ವೇದಾಂತಿ. ಅಷ್ಟೇ ಸಣ್ಣ ಅಕ್ಷರದಲ್ಲಿ ಬರ್ಕೋಬೇಕಲ್ಲಿ ವೇದಾಂತಿ ಅಂತ. ಅಥವಾ ಭಿನ್ನ ಹೇ, ಅಥವಾ ಭಿನ್ನ ಹೇ, ಆತ್ಮನು ಬ್ರಹ್ಮದಕ್ಕಿಂತಲೂ ಭಿನ್ನ ಇದ್ದಾನೆ.
ಆತ್ಮ ಬ್ರಹ್ಮಕ್ಕಿಂತಲೂ ಭಿನ್ನ ಇದ್ದಾನೇನು ಅಂದ್ರೆ ಇವರೇನು ನ್ಯಾಯ ಪಾತಂಜಲಿ ಇವ್ರೇನು ಇರ್ತಾರಲ್ಲ ಆತ್ಮ ಬ್ರಹ್ಮಕ್ಕಿಂತ ಭಿನ್ನ ಇದ್ದಾನ ಅಂತ ಹಿಂಗ ಅವ್ರು ಹೇಳ್ತಾರ. ಈಗ ಈಗ ಅಭಿನ್ನ ಅಂತ ಮೊದಲು ಏನು ಮುಂದೆ ನೀವು ಒಂದು ಇದು ಹೇಳ್ತೀನಿ. ಈಗ ಅಭಿನ್ನ ಅಂತ ಹೇಳ್ಯಾರಲ್ಲ ಅದನ್ನೇ ಮುಂದುವರ್ಸ್ಕೊತ ಹೋಗ್ಬೇಕೆಲ್ಲ ಕಡೆ ಅಂದ್ರೆ ದರ್ ಕೆಪಿ ಮುಂದೆ ಯಾಕಂದ್ರೆ ನ್ಯಾಯ ಪಾತಂಜಲಿ ಭಿನ್ನ ಅಂತ ಹೇಳಿದ್ರೆ ಅದು ಯೋಗ್ಯ ಇಲ್ಲ, ಅವ್ರೇನು ಹೇಳಿದ್ರೆ ಅದು ಯೋಗ್ಯ ಇಲ್ಲ. ಈಗ ಅಭಿನ್ನ ಹೋವೆ ತೋಬಿ ಈಗ ವೇದಾಂತಗಳದೇ ಸರಿಯಾಗೈತಿ ಅಭಿನ್ನ ಅಂತೇಳಿ, ಅದಕ್ಕೆ ಅಭಿನ್ನ ಹೋವೆ ತೋಬಿ ಅಭಿನ್ನ ಅಂತ ಹೇಳ್ದಾಗೆ ಆದರೂ ಕೂಡ ಆತ್ಮ ಬ್ರಹ್ಮ ಸದಾ ಅಭಿನ್ನ ಸೂನ್ ಆನಂದಾದಿ ಐಶ್ವರ್ಯವಾನ್ ಹೇ ಅಥವಾ सर्वदा अभिन्न है, अभिन्न होवे तो भी सर्वदा अभिन्न है अथवा मोक्ष काल में ही अभिन्न होवे है. हाँ सर्वदा अभिन्न ಯಾವಾಗಲೂ ಅಭೇದನೆ ಅದ. ವೇದಾಂತಗಳು ಅಜ್ಞಾನ ಕಾಲದಲ್ಲೂ ಯಾವಾಗಲೂ ಆತ್ಮ ಬ್ರಹ್ಮ ಭಿನ್ನ ಭೇದಿಲ್ಲ, अभिन्न ಅದನ್ನ. ಅಥವಾ मोक्ष काल में ही अभिन्न होवे है, मोक्ष काल में ही ಅಂದ ಕೂಡಲೇ ಅವಲೋಮಿಕಾರ ಬೋಧಾನುಚಾರ ಏನಂತಾರಲ್ಲ ಅವ್ರು ಖಾಲಿ ಮೋಕ್ಷ ಕಾಲದಲ್ಲಿ ಅಟ್ಟೆ ಅಭೇದ ಅಂತ ಹೇಳ್ತಾರೆ ಅವರು. ಹಾ ಮೋಕ್ಷ ಕಾಲ ಮೇ ಹಿ ಅಭಿನ್ನ ಹೋವೆ ಅಂದಾಗ ಅಲ್ಲಿ ಅವಲೋಮಿಕಾರ ಬರ್ಕೋರಿ. ಬೋಧಾನುಚಾರ ಒಂದರ ಬರೀ ಅವಳು ಒಂದು ತಿಳಿತದು ಅಟ್ ಉದ್ದಿ ಕಡೆ ಮುಂದೆ ಬರಿಬಾರ್ದು, ಹಾಯ್ದು ಮುಂದೆ ಬರಬಾರ್ದು. ಮೋಕ್ಷ ಕಾಲ ಮೇ ಹಿ ಅಭಿನ್ನ ಹೋಗಿ ಅದನ್ನ ಅಟ್ಟರದಿಗೆ ಅಟ್ಟು ಒಂದು ಅಕ್ಷರ ಇದು ಬರಿಬೇಕು. ಈ ಕಡೆ ಪ್ರಶ್ನೆ ಚಿಹ್ನೆ ಅದಲ್ಲ ಅದು ಮುಂದೆ ಬರಬಾರ್ದು. ಆಯ್ತಾ ಇಲ್ಲಿಗೆ ತಿಂತ. ಈಗ ಸರ್ವದಾ ಅಭಿನ್ನ ಹೇಳದೇನ ಯಾರು ವೇದಾಂತಿ ಮತ್ತೆ ಅದೇ ಅನ್ಕೋಬೇಕು ಮುಂದುವರ್ಸ್ಬೇಕು. ಸರ್ವದಾ ಅಭಿನ್ನ ಹೈ ಅದೇನದ ಸರ್ವದಾ ಭಿನ್ನ ಕೊಟ್ಟಾನೆ, ಸರ್ವದಾ ಅಭಿನ್ನ ಈ ಕಡೆ ಬಂದ್ರಿ ಸರ್ವದಾ ಎಲ್ಲ ಆ ಪ್ರಶ್ನೆ ಚಿಹ್ನೆ ಮುಂದೆ ಸರ್ವದಾ ಅಭಿನ್ನ ಮುಂದೆ ಏನದು ಸರ್ವದಾ ಅಭಿನ್ನ ನಹಿ ಕೊಟ್ಟೆ ಮತ್ತೆ ಅದೇ ಕೇಳಕತ್ತೀನಿ ನಿಮಗ. ಹೈ ಹೈ ಹಾ ನೈ ಕಾಟ್ ಹೊಡೆದು ಹೈ ಬರ್ಕೋಬೇಕು, ಇಲ್ಲಾಂದ್ರೆ ಹಕೇನೆ ನ ಕಾಟ್ ಹೊಡೆದು ನ ಕಾಟ್ ಹೊಡೆದು ಆ ಹಕ ಮ್ಯಾಲ ಸ್ನಾನ ಮಾಡಿದ್ರೆ ಹೈ ಆಗ್ತದ. ಹಾ ಸರ್ವದಾ ಅಭಿನ್ನ ಹೈ ವೇದಾಂತಗಳು ಸರ್ವದಾ ಅಭಿನ್ನ ಹೈ. ಸರ್ವದಾ ಅಭಿನ್ನ ಹೋವೆ ತೋಬಿ ಯಾವಾಗಲೂ ಅಭಿನ್ನ ಇದ್ದಾಗೆ ಆದರೂ ಕೂಡ ಅದು ಬರ್ತದೆ ಸರ್ವದಾ ಬರ್ತದೆ ಅಲ್ಲಿ ಅಭಿನ್ನ ಹೋವೆ ತೋ ಭಿ ಆನಂದಾದಿಕ ಐಶ್ವರ್ಯವಾನ್ ಹೇ. ಆತ್ಮ ಬ್ರಹ್ಮ ಯಾವಾಗಲೂ ಅಭಿನ್ನಿದ್ದಾರೆ ಅಂತ ಹೇಳಿದ್ರಿ, ಅದು ಆನಂದಾದಿ ಐಶ್ವರ್ಯವಾನ್ ಇದ್ದಾನೋ ಅಥವಾ ಆನಂದಾದಿಕ ರಹಿತಿದ್ದಾನೋ? ಯಾವಾಗಲೂ ಅಭಿನಿದ್ರೂ ಕೂಡ ಆನಂದಾದಿಗಳ ಐಶ್ವರ್ಯ ಉಳ್ಳವಿದ್ದಾನೋ ಅಥವಾ ಆನಂದಾದಿಕ ರಹಿತಿದ್ದಾನೋ? ಅಂದ್ರೆ ಆನಂದಾದಿ ಐಶ್ವರ್ಯ ಉಳ್ಳವನೇ ಇದ್ದಾನೋ ಯಾರು? ಆತ್ಮ ಬ್ರಹ್ಮ. ಅಥವಾ ಆನಂದಾದಿಕ ರಹಿತ ಹೇ ಅಂದ್ರೆ ನ್ಯಾಯಿಕ ಮೊದಲು ಅವ ಆನಂದಾದಿಕ ರಹಿತ ಇದ್ದಾನ, ಜಡ ಅಂತ ಹೇಳ್ತಾರಲ್ಲ ಅದಕ್ಕೆ ನ್ಯಾಯಿಕ ಅಂತ ಬರ್ಕೋರಿ ಆನಂದಾದಿಕ ರಹಿತ. ಹಾ ಈಗ ಆನಂದಾದಿಕ ಐಶ್ವರ್ಯವಾನ್ ಹೋವೆ ತೋ ಭಿ ಆತ್ಮ ಆನಂದಾದಿಗಳ ಐಶ್ವರ್ಯವಾನ್ ಇದ್ದಾಗೆ ಆದರೂ ಕೂಡ ಆನಂದಾದಿಕ ಗುಣ ಹೇ. ಗುಣ ಅಂತ ಅಟ್ರದಾಗ ನ್ಯಾಯಕ್ಕೆ ಬರ್ಕೋಬೇಕು. ಆನಂದ ಇದು ಗುಣ ಅಂತ ಅಂತಾರ ಅವರು. ಅಥವಾ ಬ್ರಹ್ಮಾತ್ಮ का स्वरूप है, ಬ್ರಹ್ಮಾತ್ಮ का ಅದು ವೇದಾಂತಿ. ಅಂದ್ರೆ ಆ ಆನಂದ ಬ್ರಹ್ಮಾತ್ಮರ ಸ್ವರೂಪನೇ ಅದ.
ಹೌದು ಆನಂದ ಇದು ಬ್ರಹ್ಮ ಆತ್ಮಂದು ಸ್ವರೂಪದ ಸ್ವರೂಪನೇ ಅದ. ಹೌದು ಆನಂದನೇ ಆತ್ಮ. ಆತ್ಮ ಅಂದ್ರೆ ಆನಂದ ಹಾ. ಅಂದ್ರೆ ಇಲ್ಲಿ ತನಕ ಆ ಯಾವ ಅಶಿಪದಲ್ಲಿ ಇಷ್ಟು ಸಂಶಯ ಬರ್ತಾವ ಅಂತ ಹೇಳಿದರು. ಹೌದು ಅಶಿಪದಲ್ಲಿ ಇಷ್ಟು ಸಂಶಯಗಳು. ಇಷ್ಟೇ ಆದಿಲೇಕೆ तत्पदार्थ अभिन्न त्वम पदार्थ विषय अनेक प्रकार का संशय है. ಇದೇ ಮೊದಲು ಮಾಡಿಕೊಂಡು ತತ್ಪದಾರ್ಥ ಅಭಿನ್ನ ತ್ವಂ ಪದಾರ್ಥದಲ್ಲಿ ಅನೇಕ ಪ್ರಕಾರದ ಸಂಶಯ. ಈ ಸದ್ಯ ಅಶಿಪದ ಹೇಳಿದರು, ತೆಳಗ್ ಮುಂದೆ ಹೇಳೋರಿದ್ದಾರೆ. ಅದೇ ತತ್ಪದಾರ್ಥ ಅಭಿನ್ನ ತ್ವಂ ಪದಾರ್ಥ ವಿಷಯ. ಹಾ ತತ್ ತ್ವಂ ತತ್ ತ್ವಂ ತತ್ಪದಾರ್ಥ ಅಭಿನ್ನ ಇದ್ದಂಥ ತ್ವಂ ಪದಾರ್ಥದಲ್ಲಿ ಅನೇಕ ಪ್ರಕಾರ ಸಂಶಯಗಳು ಅದಾವ. ಈಗ ಮುಂದೆ ನಾವು ನಿಮ್ಗೆ ಅವು ಎರಡು ಹೇಳ್ತೇವೆ. ತತ್ಪದದಲ್ಲಿ ಸಂಶಯ, ತ್ವಂ ಪದದಲ್ಲಿನೂ ಸಂಶಯ. ಈಗ ತ್ವಂ ಪದ ಬದ್ದಲ್ಲಿ ಸಂಶಯ ಅಂತ ಬರ್ಕೋಬೇಕಲ್ಲಿ. ಅಲ್ಲಿ ಅದನ್ನೇ ಹಾ ಅಂದ್ರೆ ಸಣ್ಣ ಅಕ್ಷರಲ್ಲಿ ತ್ವಂ ಪದಾರ್ಥ ಬದ್ದಲ್ಲಿ ಸಂಶಯ. ಮ್ಯಾಲ ಸಣ್ಣ ಖುಲ್ಲ ಜಾಗ ಐತಲ್ಲ ಅಲ್ಲಿ ಸಣ್ಣ ಅಕ್ಷರ ತ್ವಂ ಪದ ಬಗ್ಗೆ ಸಂಶಯ. ತ್ವಂ ಪದ ಬಗ್ಗೆ ಸಂಶಯ. ರತ್ನ ಒಳಗೆ ಚೆನ್ನಾಗಿ ಕೊಟ್ರೆ ಇದು ರತ್ನ ಒಳಗೆ ಒಂದೊಂದು ಹಿಂಗೆ ಬಿಡಿಸಿ ಬರ್ದಾರಲ್ಲಿ. ಇದೆಲ್ಲ ಕೂಡ್ಸೋದಿಲ್ಲಿ. ಪಂಡಿತ್ ವಿಚಾಂಬಿ ಚೆನ್ನಾಗಿ ಬರ್ದಾರಲ್ಲಿ. ಈಗ ನೋಡ್ರಿ, ಕೇವಲ ತ್ವಂ ಪದಾರ್ಥ ಗೋಚರ ಸಂಶಯ ಬಿ ಆತ್ಮಗೋಚರ ಸಂಶಯ. ತ್ವಂ ಪದಾರ್ಥ ಅನ್ನು ವಿಷೀಕರಿಸುವಂತಹ ಸಂಶಯ ಆದರೂ ಕೂಡ ಆತ್ಮನ್ನು ವಿಷೀಕರಿಸುವಂತಹ ಸಂಶಯ. ತ್ವಂ ಅಂದರೇನೆ ನೀ ಅಂದರೆ ಆತ್ಮ, ಹೌದಿಲ್ಲ? ಈಗ ಆತ್ಮ ದೇಯಾದಿಕಂತೆ ಭಿನ್ನ ಹೇ ವಾ ನೈ ಹೇ. ಆತ್ಮನು ದೇಯಾದಿಗಳಕ್ಕಿಂತಲೂ ಭಿನ್ನ ಇದ್ದಾನೋ ಅಥವಾ ಇಲ್ಲವೋ? ದೇಯಾದಿಗಳಕ್ಕಿಂತಲೂ ಭಿನ್ನ ಇದ್ದಾನೆ ವೇದಾಂತಿ. ಹೈ ಅಂದ್ರೆ ವೇದಾಂತಿ. ಕರ್ಮಿನೂ ದೇಯಾದಿಗಳಕ್ಕಿಂತಲೂ ಭಿನ್ನ ಇದ್ದಾನೆ. ಚಂದ್ರೋದಯದ ಹೋಗೈತೆ ನೋಡಿದು. ಜೀಮಿನಿ ಕುವಿ ಜೀಮಿನಿ ಮಾರುಷಿಗೂ ಇದು ಇಲ್ಲ. ಚಂದ್ರೋದಯ ಮೂರನೇ ಕಾಲದಾಗ ಬಂದೈತೆ ನೋಡಿ. ಮೂರನೇ ಕಾಲದಾಗ ಕರ್ಮಿ ಒಳಗಿನ ಸುಜ್ಞಕ್ಕೆ ಜೀಮಿನಿ ಮಾರುಷಿ ಸುಜ್ಞಕ್ಕೆ ಇದು ಭಿನ್ನ ಭಿನ್ನ ದೇಹಾದಿಗಳಿಗೆ ಭಿನ್ನ. ಆತ್ಮ ದೇಹಾದಿಗಳಕ್ಕಿಂತ ಭಿನ್ನ ಅಂಥೇಳಿ ಏನ್ರಿ ನ್ಯಾಯ ವೈಶೇಷಿಕ ಸಾಂಖ್ಯ ಜೈಮಿನಿ ಎಲ್ಲರಂತಾರೆ. ಭಿನ್ನ ಅಂತಾರೆ ಖರೆ. ವ್ಯತ್ಯಾಸ ಏನು ನೈಯಾಯಿಕ ಆತ್ಮ ದೇಹದಲ್ಲಿ ಭಿನ್ನ ಕರ್ತ ಅಂತ ಭಿನ್ನ ಇದ್ರು ಕರ್ತ. ಸಾಂಖ್ಯ ಭೋಕ್ತ ಅಂತಾರೆ, ಜೈಮಿನಿ ಕರ್ತ ಭೋಕ್ತ ಅಂತಾರೆ. ನೈಯ ವೇದಾಂತಗಳು ಅಂತಾರ ಆತ್ಮ ದೇಹದಲ್ಲಿ ಭಿನ್ನ ಇದ್ದಾನ पण ಅಕರ್ತ ಭೋಕ್ತ ಇದ್ದಾನ. ಹಾ ಇಲ್ಲ ಬರ್ಕೋಬೇಕು. ವೇದಾಂತಿ ದೇಹಾದಿಗಳಕ್ಕಿಂತ ಭಿನ್ನ ಇದ್ದಾನೆ ಇಟ್ಟು ಅವರು ಅಂದಾರ ಕರೆ ಕರ್ಮಿ ಏನ್ ಬರೋದಿಲ್ಲ. ಬರಿಬೇಡ್ರಿ, ಅದು ನಿಮಗೆ ಇದು ಹೇಳೋದು ಹಿಂಗ ಅಲ್ಲ, ಅಲ್ಲಿ ಬರ್ಲಿಕ್ಕೆ ಬರ್ಕೋಬೇಡದು. ಫಕ್ತ ದೇಹಾದಿಗಳಕ್ಕಿಂತಲೂ ಆತ್ಮ ಭಿನ್ನ ಇದ್ದಾನ. ಹಾ ಅಂದ್ರೆ ಕರ್ಮಿಗಳು ವೇದಾಂತಗಳು ಇಬ್ರು ಅಂತಾರೆ ಹಿಂಗ. ವ ನಹಿ ಹೇ ನೈ ಅಂದ್ರೆ ಚಾರ್ವಾಕರು ಲೋಕಾಯತರು ದೇವಿ ಆತ್ಮ. ಚಾರ್ವಾಕರು ಈ ದೇಹಕ್ಕೆ ಆತ್ಮ ಅಂದಾರ ನೋಡಿ, ಹೌದಿಲ್ಲ? ಅದಕ್ಕೆ ದೇಹಕ್ಕಿಂತ ಭಿನ್ನ ಇಲ್ಲ. ದೇಹಗಳನ್ನ ಕೂಡ್ಕೊಂಡೆ ಅವನು ದೇಹ ಅಂದ್ರೇ ಆತ್ಮ. ಈಗ ಅಲ್ಲಿ ಮುಂದೆ ನೋಡಿ, ಭಿನ್ನ ಕಹೆ ತೋ ಭಿ ಅಂದ್ರೆ ದೇಹಾದಿಗಳಕ್ಕಿಂತಲೂ ಆತ್ಮನು ಭಿನ್ನ ಅಂತ ಹೇಳಿದ್ರಿ. ಭಿನ್ನ ಅಂತ ಹೇಳಿದಾಗ ಅದು ಅನುರೂಪ ಹೈ, ವ ಮಧ್ಯಮ ಪರಿಮಾಣ ಹೈ, ವ ವಿಭು ಪರಿಮಾಣ ಹೈ.
ಮೂರು ಹೌದು. ಭಿನ್ ಇದ್ರೂ ಕೂಡ ಅವೇನ ಅನುರೂಪಿದ್ದಾನೋ, ಮಧ್ಯಮ ಪರಿಮಾಣ ಇದ್ದಾನೋ ಅಥವಾ ವಿಭು ಪರಿಣಾಮ ಇದ್ದಾನೋ ಅಂತ ಹಿಂಗ. ವಿಭು ಅನುರೂಪ ಅಂದ್ರೆ ನವೀನ್ಯಾಯಿಕರು, ಮಧ್ಯಮ ಪರಿಮಾಣ ಉಪಾಸಕರು, ಆಯ್ತಾ. ವಿಭು ಪರಿಣಾಮ ಅಂದ್ರೆ ವೇದಾಂತಿ. ಹಾಂ, ಅಣು ವಿಚಾರ ಸಾಗರ ಎಷ್ಟು ನವೀನ್ ಅಣು ಅಂದರೆ ಒಂದು ಶರೀರ, ವಿಚಾರ ಸಾಗರ 6ನೇ ತರಂಗ ಒಳಗೆ. ಹಾಂ, ಅಂದ್ರೆ ಅಣು ಅಂತಂದ್ರೆ ಅವನಿಗೆ ಆನಿ ಶರೀರ ಪ್ರಾಪ್ತ ಆಗ್ಬಾರ್ದು. ಈಗ ಒಂದೇ ದೇಶದಲ್ಲಿ. ಯಾರ ಯಾಕ್ರಿ ಸರ್? ಹಾಂ ಹಾಂ, ಯಾರ ಬಂದು ಹಾಂ, ಯಾರು ಹೇಳ್ಬೇಕು? ಅದೇ ಅಣು ಜರ್ ಕದಾಚಿತ್ ನೀವು ಅಂದ್ರಲ್ಲ, ಅವನಿಗೆ ಹತ್ತಿ ಶರೀರ ಪ್ರಾಪ್ತ ಆಗ್ಬಾರ್ದು. ಅಂದ್ರೆ ಒಂದೇ ದೇಶದಲ್ಲಿದ್ದು ಆನೆ ದೊಡ್ಡ ಶರೀರ, ಅಲ್ಲಿ ಹಂಗಪ್ಪ ಅವನಿಗೆ ಆಗುವುದಿಲ್ಲ. ಅದಕ್ಕೆ ವೇದಾಂತಿಗಳು ವಿಭೂ ಪರಿಣಾಮ ಐತಿಲ್ಲ, ಅದಕ್ಕೆ ಅಣು ಒಪ್ಪಬೇಡ್ರಿ. ನವೀನ್ ನ್ಯಾಯಿಕರಿಗೆ ಹೇಳಿದ್ರು, ಅಣು ಒಪ್ಪಿದ್ರೆ ನಿಮ್ಮಲ್ಲಿ ಆ ಪತಿ ಬರ್ತದ. ಅದಕ್ಕೆ ವಿಭೂ ಪರಿಣಾಮ ಯಾರು? ವೇದಾಂತಿ. ನವೀನ್ ನ್ಯಾಯಿಕರು ಅಣು, ಮಧ್ಯಮ ಪರಿಮಾಣ ಉಪಾಸಕ, ವಿಭೂ ಪರಿಮಾಣ ವೇದಾಂತಿ. ಬರೆದ್ರಿ ಇಲ್ಲ? ಹಾಂ. ಜೋ ವಿಭೂ ಕಹೆ ತೋ ಬಿ, ನೋಡಿ ಮುಂದೆ ಹೇಳ್ತಾರೆ. ವಿಭು ಅಂದ್ರೆ ವ್ಯಾಪಕ ಅಂತ ಹೇಳಿದಾಗ ಆದರೂ ಕೂಡ ಕರ್ತ ಹೇ, ಕರ್ತ ಕೋಣ ಅಂತಾನೆ, ನಯ ಕರ್ತ ಅಂತಾನೆ, ಸಾಂಖ್ಯ ಭೋಕ್ತ ಅಂತಾನೆ, ಅಥವಾ ಅಕರ್ತ ಹೇ. ಅಕರ್ತ ಹೇ, ಅಕರ್ತ ಕಹೆ ತೋ ಬಿ, ಅಕರ್ತ ಅಂತ ಹಿಂಗೆ ಹೇಳಿದಾಗ ಆದರೂ ಕೂಡ ಅಕರ್ತ. प्रत्येक ध्येय में परस्पर भिन्न अनेक है. ಅಲ್ಲಿ ಪ್ರತಿಯೊಂದು ಧ್ಯೇಯದಲ್ಲಿ ನೀವು ಬರ್ಕೋಬೇಕು. ಪರಸ್ಪರ ಅಂದ್ರೆ ಯಾರು ಆತ್ಮ ಪರಸ್ಪರೋ ಯಾರು ಹಿಂಗಾಗ್ತದೆ. ಅಕರ್ತ ಕಹೆ ತೋ ಬಿ, ಹಾ, ಪ್ರತಿಯೊಂದು ಧ್ಯೇಯದಲ್ಲಿ ಅವನು ಭಿನ್ನ ಭಿನ್ನ ಇದ್ದಾನೋ, ಅನೇಕ ಇದ್ದಾನೋ, ಭಿನ್ನನು ಅನೇಕ ಇದ್ದಾನೇನೋ, ಅಥವಾ ಏಕ ಹೇ. ಹಾ, ಭಿನ್ನ ಅನೇಕ ಸಾಂಖ್ಯರು ನ್ಯಾಯಿಕರು ಅನೇಕ ಆತ್ಮ ಒಪ್ಪಾರು. ಅನೇಕ ಆತ್ಮ ನಾನಾ, ಅದು ಫಕ್ತ ವೇದಾಂತಿ ಏಕ, ಅಥವಾ ಏಕ ಅಂದ್ಕೊಳ್ಳೆ ವೇದಾಂತಿ. हाँ, इस रीति के अनेक संशय ಕೇವಲ ತ್ವಂ ಪದಾರ್ಥ ಗೋಚರ ಹೈ. ಈ ರೀತಿಯಿಂದ ಅನೇಕ ಸಂಶಯಗಳು ಕೇವಲ ತ್ವಂ ಪದಾರ್ಥವನ್ನು ವಿಷೀಕರಿಸುವಂತ ಇರುತ್ತವೆ. ಈಗ ಕೇವಲ तत्पदार्थ गोचर भी अनेक प्रकार के संशय है. ಈಗ ಬರ್ಕೊಂಡ್ರೆ ಗೊತ್ತಾಗ್ತದೆ. ಈಗ ತತ್ಪದ ಬಗ್ಗೆ ಸಂಶಯ. ತತ್ ತ್ವಂಪದ ಐತಲ್ಲ, ಯಾರಿಂದ ತ್ವಂಪದ? ತ್ವಂಪದ ಯಾರು? ಆತ್ಮ. ತತ್ಪದಕ್ಕೆ ಯಾರು? ಈಶ್ವರ. ತತ್ಪದ ಬಗ್ಗೆ ಸಂಶಯ, ತತ್ಪದ ಬಗ್ಗೆ ಸಂಶಯ. तैसे केवल तत्पदार्थ गोचर भी अनेक प्रकार के संशय है. अनेक प्रकार संशयಗಳು ತತ್ಪದಾರ್ಥವನ್ನು ವಿಷೀಕರಿಸುವಂತ ಸಂಶಯಗಳು. वैकुंठादिक लोक विशेषवासी ईश्वर परछिन्न हस्तपादादिक अवयव सहित शरीरी है अथवा शरीर रहित विभु है. ವೈಕುಂಠ ಆದಿಕ ಅಂದ್ರೆ ಕೈಲಾಸ ತಗೋರಿ. ಹಾ, ಅಂದ್ರೆ ಆಯಾ ಲೋಕದಲ್ಲಿ ವಿಶೇಷವಾಗಿರುವಂತ
ವಿಷ್ಣು ಶಂಕರ ವಾಸಿ ಅಂದರೆ ಇರುವಂತ ಈಶ್ವರ ಅವನ ಪರಿಚ್ಛಿನ್ನ ಇದ್ದಾನು. ಪರಿಚ್ಛಿನ್ನ ಅಂದ್ರೆ ಹಸ್ತಪಾದಾದಿಗಳು ಅವಯವ ಸಹಿತ. ಅವಯವ ಸಹಿತ ಇಲ್ಲಿ ತನಕ ಏನಾಯ್ತಂದ್ರ ಸಗುಣ ಸಾಕಾರ. ಶರೀರಿ ಹೇ ಇಲ್ಲಿ ತನಕ ನಾನು ಹೇಳ್ದಂಗಾಯ್ತು ಸಗುಣ ಸಾಕಾರ ಅಂದ್ರೆ ಶಂಕರ ವಿಷ್ಣು ಇವ್ರು ಏನಿದಾರಲ್ಲ ಇವರು ಸಗುಣ ಸಾಕಾರ, ಸಗುಣ ಸಾಕಾರ. ಅಥವಾ ಶರೀರ ರಹಿತ ವಿಭು ಹೇ ಸಗುಣ ಸಾಕಾರ. ಆಕಾರ ಮತ್ತು ಮೂರು ಗುಣಗಳು ಕೊಡ್ಕೊಂಡು ಅದು ಅದಕ್ಕೆ ಸಗುಣ ಮತ್ತು ಸಾಕಾರ. ವೈಕುಂಠವಾಸಿ ಲೋಕ ವಿಶೇಷವಾಸಿ ಈಶ್ವರ ಪರಿಚ್ಛಿನ್ನ ಹಸ್ತಪಾದಾದಿಗಳ ಅವಯವ ಸಹಿತ ಇದ್ದಾನೋ ಅಥವಾ ಶರೀರ ರಹಿತ ವಿಭು ಇದ್ದಾನೋ. ಶರೀರ ರಹಿತ ವಿಭು ಇದ್ದಾನು ಅಂದ್ರೆ ಶರೀರ ಈಶ್ವರ ಹೆಂಗಿದ್ದಾನಂದ್ರೆ ಶರೀರ ರಹಿತ ಇದ್ದಾನೆ ಮತ್ತು ವ್ಯಾಪಕ ಇದ್ದಾನೆ. ವೇದಾಂತಿಗಳು ಜೋ ಶರೀರ ರಹಿತ ವಿಭು ಕಹೆ ತೋ ಭಿ ಶರೀರ ರಹಿತ ವಿಭು ಅಂತ ಹೇಳದಾಗೆ ಆದರೂ ಸಗುಣ ನಿರಾಕಾರ. ವೇದಾಂತಿ ಸಗುಣ ನಿರಾಕಾರ ಶರೀರ ರಹಿತ ವಿಭು ಅಂತ ಹೇಳ್ತಾರೆ. ಪರಮಾಣು ಆದಿಕ परमाणु आदि के अंदर मुझे प्रकृति तोरे सापेक्ष जगत का करता है। सापेक्ष करता है सापेक्ष करता ಅಂದ್ರೆ ಏನು ಆ ಪರಮಾಣು ಪ್ರಕೃತಿ ತಗೊಂಡೇ ಜಗತ್ ಅವುಗಳ ಅಪೇಕ್ಷೆ ಮಾಡಿ ಕರ್ತಾ ಇದ್ದಾನೆ ಏನು ಅಥವಾ ನಿರಪೇಕ್ಷ ಕರ್ತಾ है ಆದ್ರೆ ಇವ ಹೆಂಗಿದ್ದಾನೆ ನಿರಪೇಕ್ಷ ಕರ್ತಾ ಇದ್ದಾನೆ ವೇದಾಂತಗಳಲ್ಲಿ ಪ್ರಕೃತಿದು ಸ್ವತಂತ್ರ ಅವರು ಪರಮಾಣು ಪ್ರಕೃತಿ ಸ್ವತಂತ್ರ ಹೇಳ್ತಾರೆ ಅವರು ಸಾಂಖ್ಯ ನ್ಯಾಯಿಕ ಅದು ಈಶ್ವರ ಹೆಂಗಿದ್ದಾನೆ ಸ್ವತಂತ್ರ ಜಗತ್ತಿಗೆ ಕಾರಣ ಇದ್ದಾನೆ निरपेक्ष करता है जो परमाणु आदि का निरपेक्ष हाँ अभिनय निमित्त उपादान इದ್ದಾನೆ ಯಾನು ಪ್ರಾಣಿಗಳ ಕರ್ಮ ಸಾಪೇಕ್ಷ ಋಣದಿಂದ ವಿಷಂತ ದೋಷ ಜಗತ್ತಿಗೆ करता ಇದ್ದಾನೆ आदि निरपेक्ष करता है तो भी केवल करता है केवल करता ಅಂದ್ರೆ ನ್ಯಾಯಿಕರು केवल निमित्त कारण अट्टे होता केवल करता अंदर केवल निमित्त कारण अट्टे होता अथवा अभिनय निमित्त उपादान करता है वेदांति हाँ चीता लिखे ध्यान भर लिखे करता अंद्र ईश्वर मठ मठ मोदलु ईश्वर ಏನು ಜ್ಞಾನ ಇಚ್ಛಾ ಪ್ರಯತ್ನದಲ್ಲ ಮೊಟ್ಟ ಮೊದಲು ಜ್ಞಾನ ಹೊತ್ತು करता ಅಂದ್ರೆ जो अभिन्न निमित्त उपादान कहे तो भी प्राणी कर्म निरपेक्ष करता होने से विषमकारितादि दोष वाला है ಒಂದು ವೇಳೆ ನೀವು ಅಭಿನಯ ನಿಮಿತ್ತ ಉಪಾದಾನ ಅಂತ ಹೇಳಿದ್ರಲ್ಲ ಅಭಿನಯ ನಿಮಿತ್ತ ಉಪಾದಾನ ಅಂತ ಹೇಳಿದ್ರು ಕೂಡ ಅವ ಏನು ಪ್ರಾಣಿಗಳಂದ್ರೆ ಎಲ್ಲ ಜೀವಿಗಳ ಕರ್ಮದ ನಿರಪೇಕ್ಷ ಕರ್ತಾ ಇದ್ದಾನೋ ಕರ್ತಾ ಹೋನೇತೆ ವಿಷಮಕಾರಿತಾದಿ ದೋಷವಾಲ ಹೈ ವಿಷಮಕಾರಿ ದೋಷ ಅವನಲ್ಲಿ ಬರಲ್ಲ ಯಾಕ ಪ್ರಾಣಿಗಳ ಕರ್ಮಾನುಸಾರವಾಗಿನೇ ಕರ್ತಾ ಇದ್ದಾನೆ ಅಂದ್ರೆ ಸಾಪೇಕ್ಷದನ ಪ್ರಾಣಿಗಳ ಅವ್ರವ್ರ ಕರ್ಮಾನುಸಾರವಾಗಿ ಅವರಿಗೆ ಸುಖ ದುಃಖ ಕೊಡ್ತಾನೆ ಅದಕ್ಕವ ವಿಷಮತಾ ದೋಷ ರಹಿತ ಜಗತ್ ಕಾ ಕರ್ತಾ है ಅನ್ಕೋಬೇಕಲ್ಲಿ ವಿಷಮತಾ ದೋಷ ರಹಿತ दोषवाला है अदर विषमता दोष रहित मुंदर अथवा प्राणी कर्म सापेक्ष करता होने से विषमकारिता दोष रहित है ಇದು ವೇದಾಂತಿ ಮತ ಅವು ಕೆಲವರು ಯಾರೇ ಹಿಂಗ ಭಕ್ತ ಜನರು
ಹಿಂಗೆ ಅಂತಾರವರು. ವಿಷಮಕಾರಿ ದೋಷ ಉಳ್ಳವಿದ್ದಾನ. ಅಂದ್ರೆ ಅಂದ್ರೆ ಒಂದು ಇಂಥ ಮಂದಿ ಅದರ ಯಾಕತ್ತಾರ ಹಿಂಗಂದ್ರೆ ಜಗತ್ತಿನೊಳಗೆ ಒಂದೇ ಪ್ರಕಾರದ ಮಂದಿ ಇಲ್ಲ. ರೋಗಿ, ನಿರೋಗಿ, ಕುರೂಪ, ಸ್ವರೂಪ. ಅಂದ್ರೆ ಅವನು ವಿಷಮ ದೋಷ ಇದ್ದಾನೆ. ಎಲ್ಲರಿಗೂ ಒಂದೇ ಥರ ಇಲ್ಲ. ಒಬ್ರಿಗೆ ಹಂಗೆ ಒಬ್ರಿಗೆ ಹಿಂಗೆ ಇಟ್ಟಾನ ಅಂದಮೇಲೆ ಅವನು ವಿಷಮತಾ ದೋಷ ಅದಾನ, ಅವನಿಗೆ ಬರ್ತದ. ಇವರಂದ್ರು ಪ್ರಾಣಿಗಳ ಕರ್ಮ ಸಾಪೇಕ್ಷ ಕರ್ತಾ ಇರೋದ್ರಿಂದ ವಿಷಮತಾ ದೋಷ ರಹಿತ ಇರೋನು ಕರ್ತಾ ಇದ್ದಾನೆ. ಅದಕ್ಕೆ ಅವನ ಮ್ಯಾಲ ವಿಷಮತಾ ದೋಷ ಬರಲ್ಲ. ಅವರವರ ಅದೃಷ್ಟಾನುಸಾರವಾಗಿ ಅವರವ್ರಿಗೆ ಕರ್ಮ ಫಲ ಕೊಟ್ಟಿನು, ನನ್ನ ಮೇಲೆ ಏನು ದೋಷ ಬರಲ್ಲ. ತಿಳಿದು ಅದಕ್ಕೆ ವಿಷಮ ಕಾರಿತಾದಿ ದೋಷ ರಹಿತ ವೇದಾಂತಿ ಮತ ಇದು. ಅಲ್ಲಿ ಬ್ರಹ್ಮಸೂತ್ರ ವೈಷಮ್ಯ ಸಾಪೇಕ್ಷತ್ವಾತ್ ಹಿ ದರ್ಶಯತಿ. ಅದೇ ಬ್ರಹ್ಮಸೂತ್ರ 2:34 ಐತಿ ನೋಡಿ. 2:1:34 ಅಥವಾ ಇನ್ನೊಂದೇನು ಸಮೂಹಂ ಸರ್ವಭೂತೇಷು ನ ಮೇ ದ್ವೇಷೋ ಅಸ್ತಿ ನ ಪ್ರಿಯ. ಇದು ನನ್ನ 9:29 ಮುಂದೂ ಬರ್ದೇನು. ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಸಮೂಹಂ ಸರ್ವಭೂತೇಷು ನ ಮೇ ದ್ವೇಷೋ ಅಸ್ತಿ ನ ಪ್ರಿಯ ಯೇ ಭಜಂತಿ ತು ಮ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. 29. 9ನೇ ಅಧ್ಯಾಯ 29. इष्टे नोटिगा इष्टे आदि अनेक प्रकार के तम पदार्थ गोचर संशय है. सो सकल संशय प्रमेय संशय कहिए. ಇವೆಲ್ಲ ಇನ್ನೂ ಏನು ಸಂಶಯಗಳದಾವಲ್ಲ ಇವಕ್ಕೆಲ್ಲ ಪ್ರಮೇಯ ಸಂಶಯ ಅನ್ರಿ. ತಿನ್ಕಿ ನಿವರ್ತಿ ಮನನ ಸೇವೆ. ಇವು ಪ್ರಮೇಯ ಸಂಶಯ ನಿವರ್ತಿ ಅದರದ್ದು ಆಗ್ತದಂದ್ರೆ ಮನನದಿಂದ. ಶಾರೀರಿಕೆ ದ್ವಿತೀಯ ಅಧ್ಯಾಯಕ್ಕೆ, ಶಾರೀರ ಅಂದ್ರೆ ಬ್ರಹ್ಮಸೂತ್ರದ ದ್ವಿತೀಯ ಅಧ್ಯಾಯ, ಶಾರೀರದ ಅವಿರೋಧ ಅಧ್ಯಾಯ. अध्ययन सेवा श्रवणते मनन सिद्ध हुए. हाँ अविरोध अध्याय. दूसरा अविरोध अध्याय. हाँ ನೋಡಿ ಶ್ರವಣತೆ मन सिद्ध हुए तासे प्रमेय संशय की निवृत्ति हुए है. ಈಗ ज्ञान साधन का संशय, मोक्ष साधन का संशय भी प्रमेय संशय ही है. ಸಾಧನಗಳೇನಿಲ್ಲ, ಜ್ಞಾನ ಸಾಧನ, ಮೋಕ್ಷ ಸಾಧನ. ಜ್ಞಾನ ಸಾಧನ ಅಂದ್ರೆ ಕೂಡಲೇ ಏನು ಮಾಡೋದು, ಈ ಮೋಕ್ಷಕ್ಕೆ ಸಾಧನ ಅಂದ ಕೂಡಲೇ ಕರ್ಮ ಉಪಾಸನ ತೆಗಿಬೇಕು. ಜ್ಞಾನಕ್ಕೆ ಸಾಧನ ಶ್ರವಣ ಮನನ ನಿಧಿಧ್ಯಾಸನ ತತ್ವ ಪದಾರ್ಥ ಶೋಧನ ಮಾವಾಕ್ಯ ಉದ್ದೇಶ, ಇವು ಸಾಧನಗಳು. ಹಾ ಸುರತಿ ಕೊಟ್ರು. ಮತ್ತು ಮೋಕ್ಷಕ್ಕೆ ಬಂದ್ರೆ ಕರ್ಮ ಉಪಾಸನ ತೆಗಿಬೇಕು. मोक्ष साधन का संशय भी प्रमेय संशय है. कहते प्रमा के विषय को प्रमेय कहिए, ज्ञान के अवध विषय को प्रमेय कहिए. ज्ञान साधन अंदर श्रवण, मोक्ष साधन अंदर ज्ञान,
ಹೌದು ಸರ್. प्रमा के विषय होने से प्रमेय है, प्रमा के विषय होने से प्रमेय है। या ते ज्ञान साधन का संशय, मोक्ष साधन का संशय भी प्रमेय संशय है, विषय संशय प्रमेय संशय अंदर। ताकि निवृत्ति शारीरिक के तृतीय अध्याय से होवे है। शरीर ब्रह्मसूत्र, हाँ, शारीरिक मीमांसा, शारीरिक मीमांसा तृतीय साधनाध्याय, साधनाध्याय ಮೂರನೇದು। ಈಗ ತೈಸೆ ಮೋಕ್ಷ ಸಾಧನಾಧ್ಯಾಯ, ಮೂರನೇದು ಸಾಧನಾಧ್ಯಾಯ, ಹಾಂ ಫಲಾಧ್ಯಾಯ। ಈಗ ಮುಂದೆ ಹೇಳ್ತಾ ನಾವು ಫಲಾಧ್ಯಾಯ ಇಪ್ಪಟ್ಟರು ಇದು ಹಾಂ ಫಲ ಮೋಕ್ಷದ ಕೊಟ್ಟರೆ ಈಗ ಕೇಳಗತ್ತಿದೆ ಅಂತ ಅಲ್ಲಗತ್ತಾನ ಶಂಕ ಮುಂದೆ। तैसे मोक्ष के स्वरूप का संशय भी प्रमेय संशय है। मोक्ष के स्वरूप का संशय भी प्रमेय संशय है। ಮೋಕ್ಷದಲ್ಲಿ ಇಲ್ಲಿ ತನಕ ಹಿಂದೆ ಹೇಳಿದ್ರು ಮೋಕ್ಷದ್ದು, ಅದರ ಸ್ವರೂಪನೂ ಕೂಡ ಸಂಶಯ, ಪ್ರಮೇಯ ಸಂಶಯನೇ ಅದ। ताकि निवृत्ति शारीरिक चतुर्थ अध्याय से होवे है, फलाध्याय शारीरिक के चतुर्थ अध्याय से ನಾಲ್ಕನೇ ಅಧ್ಯಾಯದಿಂದ ಆಗುತ್ತದೆ ಅಂತ। ಮೋಕ್ಷ ಸ್ವರೂಪದ ಸಂಶಯನೂ ಪ್ರಮೇಯ ಸಂಶಯ, ಈ ಪ್ರಮೇಯ ಸಂಶಯ ನಿವೃತ್ತಿನೂ ಕೂಡ ಬ್ರಹ್ಮಸೂತ್ರ ನಾಲ್ಕನೇ ಅಧ್ಯಾಯ ಅಂದ್ರೆ ಫಲಾಧ್ಯಾಯ ಆಗುತ್ತದೆ। ಇದ್ರ ಮೇಲೆ ಯದ್ಯಪಿ ಏನಂತಾನ ನೋಡಿ, ಯದ್ಯಪಿ ಅಂದ್ರ ಮೂರನೇ ಅಧ್ಯಾಯದಾಗ ಸಾಧನಾಧ್ಯಾಯ, ನಾಲ್ಕನೇ ಅಧ್ಯಾಯ ಫಲಾಧ್ಯಾಯ, ಹೌದಲ್ಲ? ಮೂರನೇ ಅಧ್ಯಾಯದಾಗ ಸಾಧನಾಧ್ಯಾಯ, ನಾಲ್ಕನೇ ಅಧ್ಯಾಯದಾಗ ಫಲಾಧ್ಯಾಯ। ನೀವು ಈಗೇನು ಹೇಳಿದ್ರಿ ಪ್ರಮೇಯ ಸಂಶಯ ಏನದಲ್ಲ, ಇದು ಶಾರೀರಿಕ ನಾಲ್ಕನೇ ಅಧ್ಯಾಯದಾಗ ಆಗುತ್ತದೆ ಅಂತ ಹೇಳಿದ್ರಿ। ಈಗ ಇದ್ರ ಮೇಲೆ ಶಂಕಾದ ಒಂದು ಯದ್ಯಪಿ ಒಟ್ಟ ಶಂಕ ನಟಿರಲಿಲ್ಲ, ಆದರೂ ಶಾರೀರಿಕಕ್ಕೆ ಚತುರ್ಥ ಅಧ್ಯಾಯ ಮೇ ಅಂದ್ರೆ ಫಲ ಅಧ್ಯಾಯದಲ್ಲಿ, ಹೌದಿಲ್ಲ? ಫಲಾಧ್ಯಾಯ ಮೇ ಪ್ರಥಮ ಸಾಧನ ವಿಚಾರ ಹಿ ಹೈ। ನಾಲ್ಕನೇ ಅಧ್ಯಾಯದಾಗ ಅದು ಫಲ ಅಧ್ಯಾಯ ಅಂತ ಹೇಳಿದ್ರಲ್ಲ, ಮೊದಲು 12 ಸೂತ್ರ ಸಾಧನ ವಿಚಾರದ, ಉತ್ತರ ಫಲ ವಿಚಾರದ, ಮುಂದೆ ಫಲ ಅದ। ಮೋಕ್ಷಕ್ಕೂ ಫಲ ಕೈ, ಮೋಕ್ಷಕ್ಕೂ ಕೈ, ಮತ್ತೆ ನೀವು ಸಾಧನ ವಿಚಾರ ಅದು ಮೊದಲು ಚತುರ್ಥ ಅಧ್ಯಾಯದಲ್ಲಿ, ಮತ್ತೆ ನೀವು ಫಲ ಯಾಕೆ ಹೇಳಿದ್ರಿ ಅಂತ ನಾವು ಮೋಕ್ಷಕ್ಕೂ ಫಲ ಕೈ, ಮೋಕ್ಷ ಸ್ವರೂಪ ಹೇಳ್ಕತ್ತೀರಿ, ಅದಕ್ಕೆ ಪ್ರಮೇಯ ಸಂಶಯನೂ ಅಂದ್ರಿ, ಅದು ಶರೀರದ ನಾಲ್ಕನೇ ಅಧ್ಯಾಯದಿಂದ ಆಗುತ್ತದೆ। ನಾಲ್ಕನೇ ಅಧ್ಯಾಯದೊಳಗ ಮೊದಲು ಸಾಧನ ವಿಚಾರದ, ಮತ್ತೆ ಸಾಧನ ವಿಚಾರದಾಗ ಮೋಕ್ಷ ಸ್ವರೂಪ ಹೆಂಗಾತ ಅಂತ ಒಂದು ಅಭಿಪ್ರಾಯ ಐತ್ರಿ। तथापि चतुर्थ अध्याय में जितने में साधन विचार है, ನಾಲ್ಕನೇ ಅಧ್ಯಾಯದಾಗ ಎಷ್ಟು ಭಾಗ ಸಾಧನ ವಿಚಾರ ಐತ್ ನೋಡಿ, उतने सहित चतुर्थ अध्याय में तृतीय अध्याय से साधन संशय की निवृत्ति हो गई। हाँ, चतुर्थ अध्याय में जितने में साधन विचार है, ನಾಲ್ಕನೇ ಅಧ್ಯಾಯದಾಗ ಮೊದಲು ಏನು ಸಾಧನ ವಿಚಾರ ಅದ ಅಷ್ಟು ಸಹಿತ ಮೊದಲನೇ ಪಾದದಾಗೇನೆ 12 ಸೂತ್ರದಾಗೇನೆ ಕೇವಲ ಸಾಧನ ಕೊಟ್ಟಿದ್ರು, ಅವು ತೃತೀಯ ಅಧ್ಯಾಯದಾಗ ಕನ್ಸಿಡರ್ ಮಾಡೋದು। अटे आशंका यानी लग तृतीय अध्याय से साधन संशय की निवृत्त हुए, शिष्ट चतुर्थ अध्याय से फल संशय की निवृत्त हुए। ಉಳಿಯಲ್ಪಟ್ಟಂತ ನಾಲ್ಕನೇ ಅಧ್ಯಾಯದಿಂದ ಫಲ ಸಂಶಯ ನಿವೃತ್ತಿ ಆತದ ಐತಿ। ಇಲ್ಲಿ ಪರ್ಯಂತ ಸಂಶಯ ಬ್ರಹ್ಮದ ನಿವೃತ್ತಿ ಐತಿಲ್ಲ, ತತ್ಪದ ತ್ವಂಪದ ಆಶಿಪದ್ದು। ನಿಶ್ಚಯ ಬ್ರಹ್ಮದ ವಿಸ್ತಾರವಾಗಿ ಹೇಳ್ತಂದಾರಲ್ಲ, ನಿಶ್ಚಯ ಬ್ರಹ್ಮ, ಈ ನಾಳೆ ನಿಶ್ಚಯ ಬ್ರಹ್ಮ ಹೇಳ್ತಾರೆ। ಓಂ ಸಹ